Please subscribe to our YouTube channel and press the bell icon. ಎಲ್ಲ ದೇವನ ಕಲೆಯದೇ ನೀ ತಿಳಿ. ಶೂನ್ಯ ಬಂಡವಾಳ ಹೇಗೆ ನಮ್ಮ ಇಸ್ಕೊಳ್ಳೋದು ಅಂತೇಳಿ ಲೇಖಕರು ಸುಭಾಷ್ ಪಾಳೇಕರ್ ಅವರು ಬರೆದಿದ್ದು ಕನ್ನಡ ಭಾಷೆಯಲ್ಲಿದೆ. ಇದನ್ನು ಸ್ಟಡಿ ಮಾಡ್ಕೋತ 11 ವರ್ಷಗಳ ಹಿಂದಿನಿಂದ 13 ವರ್ಷ 14 ವರ್ಷದಿಂದ ಇದನ್ನು ಓದ್ಕೋತೆ ನೋಡಿ. ಯಾರೂ ಕಲಿಸಿಲ್ಲ, ಏಕಲವ್ಯ ಪದ್ಧತಿ ಇದು. ಇದನ್ನು ಓದ್ಕೋತ ಮಾಡಿ ಇವತ್ತು ಅದ್ಭುತ ನೈಸರ್ಗಿಕ ಇದಕ್ಕೆ ಮಾಡ್ಯಾರ. ಗೋಕೃಪಾಮೃತ, ಗೋನಂದ ಜಲ. ನಾವ್ ಮಾಡ್ಲಾರ್ದು ಒಂದು ಉಳ್ದಿಲ್ರಿ ಸರ್. ಎರಿ ಗೊಬ್ಬರ ಮಾಡಿದೇವ್ರಿ, ಎರಿ ಜಲ ಮಾಡಿದೇವ್ರಿ, ಬನಾನಾ ಪೊಟ್ಯಾಶ್ ಮಾಡಿದೇವ್ರಿ, ಬಿಲ್ವ ರಸಾಯನ ಮಾಡಿದೇವ್ರಿ, ಬಯೋಚಾರ್ ಮಾಡಿದೇವ್ರಿ, ಮತ್ತ ಪಂಚಗವ್ಯ, ದಶಗವ್ಯ, ಮತ್ತ ದಶಪರ್ಣಿ ಕಷಾಯಿ ಅದು ಸ್ಪ್ರೇ ಮಾಡ್ಲಕ್ ಮಾಡಿದೇವ್ರಿ ಸರ್. ನಿಂಬಿ ಗಿಡಗಳಿಗೆ ಮತ್ತ ತರಕಾರಿಗಳಿಗ್ರಿ, ಹುಳಿ ಮಜ್ಜಿಗಿ, ಮೀನಾಮೃತ, ಪೋಷಕಾಂಶ ದ್ರವಣ ಅಂತ ಹೇಳಿ ಕಾಳುಗಳು ಪದಾರ್ಥದಿಂದ ಮಾಡಿದೇವ್ರಿ ಸರ್. ಎಲ್ಲ ಇದೇ ಒಂದು ಕನ್ನೇರ ಮಜ್ಜಿಗೆನೆ ಸ್ಪ್ರೇ ಮಾಡ್ತಿರೋ ಬುಡಕ್ ಬಿಡ್ತಿರೋ? ಅದು ಸ್ಪ್ರೇನು ಮಾಡ್ತೇವ್ರಿ. ಅದ್ರಾಗ ತಾಮ್ರ ತಂತಿ ಹಾಕಿದಾರ ಸರ್. ತಾಮ್ರ ತಂತಿ ಹಾಕಿ ಅದು ನೀಲಿ ವರ್ಣ ಒಂದದ್ರಿ ಹುಳಿ ಮಜ್ಜಿಗ್ರಿ. ಅದು ಸ್ಪ್ರೇನು ಮಾಡ್ತೇವ್ರಿ, ಡ್ರೆಂಚಿಂಗ್ ಮಾಡ್ತೇವ್ರಿ ಸರ್. ಬಡ್ಡಿಗೂ ನೀರಿನ ಜೊತೆ ಕೊಡ್ತೇವ್ರಿ. ಮುಖಾಂತರ ಎಷ್ಟು ಮಾಡ್ತೀರಿ? ಒಂದು 200 ಲೀಟರ್ 200 ಲೀಟರ್ ಡ್ರಮ್ದೊಳಗೆ ಎಷ್ಟು ಡ್ರಮ್? ನಾವು ಮನಿ ಊಟ ಆಕಳ ಅದಾವಲ್ರಿ ಸರ್, ನಾವು ಆಕಳದು ಹೈನ್ ಒಟ್ಟ ಮಾರಲ್ರಿ ಸರ್. ನಾವ್ ಎಷ್ಟ್ ನಮ್ಮ ಮನಿಗ್ ಹತ್ತವ್ರಿ ಅಷ್ಟು ಒಯ್ದು ಉಳ್ದಿದ್ದ ಏನದರಿ ಒಂದ್ ಹರ್ವಿ ಮಾಡಿದೇವ್ರಿ, ಮಣ್ಣಿನ ಹರ್ವಿ ಒಳಗ್ ಹಾಕಿದೇವ್ರಿ, ಹಾಕಿ ತಾಮ್ರ ತಂತಿ ಹಾಕಿದೇವ್ರಿ ಸರ್. ಅದ್ ಎಷ್ಟ್ ಆತವ್ರಿ ಹಂಗೆ 1 ಲೀಟರ್. ಹಾ ಹೌದ್ರಿ, ಅದು ಮೋಟರ್ ತುಂಬಾರ್ ಬಲಿ ವೇಸ್ಟ್ ಆಗಿದೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸರ, 1 ಲೀಟರ್ ಆಕಳ ಮೂತ್ರ ಸರ, 1 ಲೀಟರ್ ಹುಳಿ ಮಜ್ಜಿಗೆ ರೀ ತಾಮ್ರ ಹಾಕಿತ್ತು. ಅದು ಅರ್ಧ ಚೀಲಿನ ಯೂರಿಯಾ ಚೀಲಿನ ಕಿಮ್ಮತ್ ಸರ್. ಅಷ್ಟು ಸ್ಟ್ರಾಂಗ್ ಇರ್ತಾರೆ ಸರ್ ಆಕಳ ಮೂತ್ರ ಸರ. ಹಾ ರೀ, 1 ಲೀಟರ್ ಆಕಳ ಜವಾರಿ ಆಕಳ ಮಜ್ಜಿಗೆ ಸರ, ಎರಡು ಮಿಶ್ರಣ ಮಾಡಿ ಬರೇ ಒಂದು ಇದಕ್ಕೆ 200 ಲೀಟರ್ ಬ್ಯಾರಲ್ ಹಾಕಿ ಒಂದು ಎಕರೆಕ್ ಹಾಕ್ಬೋದು ಸರ್. ಅದು ಅರ್ಧ ಚೀಲ ತಾಮ್ರ ತಂತಿ ಇದ್ದಿದ್ದ ಮಜ್ಜಿಗೆ ತೊಳೋದು ಸರ್ ನಾವು. ಅದು ಒಂದು ಅರ್ಧ ಚೀಲಿನ ಪವರ್ ತಾಮ್ರದ ತಂತಿ ಮಜ್ಜಿಗೆ ಅಷ್ಟೇ ಇಡಬೇಕು. ಸ್ಪ್ರೇ ಇಲ್ರಿ ಸರ್, ತಳಗ ಡ್ರೆಂಚಿಂಗ್ ಮಾಡ್ಬೇಕು. ಸ್ಪ್ರೇನು ಮಾಡೋರು ಹಿಡಿತಾರೆ, ಡ್ರೆಂಚಿಂಗ್ ಮಾಡ್ಬೋದು ಸರ್. ಅದು ಒಂದು ಅರ್ಧ ಚೀಲಿನ ಯೂರಿಯಾ ಕಿಮ್ಮತ್ ಇದು ಸಮಾಜ ಸರ್. ಹೌದು, ಅಷ್ಟು ಸ್ಟ್ರಾಂಗ್ ಇರ್ತಾರೆ ಪವರ್. ನೋಡಿ ರೈತ ಬಾಂಧವ್ರಿ, ನಾವು ಯಾಕೆ ಎಲ್ಲ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋತೇವಪ್ಪ ಅಂದ್ರೆ, ಗುರು ಅವ, ಎಲ್ಲರದು ಜಗತ್ತಿನ ಗುರು ಅವ. ನಾವು ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀವಪ್ಪ ಅಂದ್ರೆ, ನಿಮ್ದು 10 ಎಕರೆ ಅದ 5 ಎಕರೆ ಮಾಡಿರಿ, 20 ಎಕರೆ ಅದ 10 ಎಕರೆ ನೈಸರ್ಗಿಕ ಮಾಡಿರಿ. ನೀವು ಸಮಾಜಕ್ಕೆ ಅಮೃತ ಉಣಿಸ್ರಿ. ಇವೇನು ನೀವು ಕೆಮಿಕಲ್ ಹಾಕ್ತಿರಲ್ಲ ಬುಡಕ್ಕೆ, ಭಾಳ ಡೇಂಜರ್ ಅದು. ಎಲ್ಲ ಕೆಮಿಕಲ್ ತಿಂದು ಇವತ್ತು ಪಂಜಾಬ್ದೊಳಗೆ ಒಂದು ಟ್ರೈನೇ ದೆಹಲಿ ಕ್ಯಾನ್ಸರ್ ಟ್ರೈನ್ ಅಂತ ಮಾಡ್ಯಾರ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡಿ ಮನೆಗೆ 2-3 ಮಂದಿ ಕ್ಯಾನ್ಸರ್ ಪೇಷಂಟ್ ಅದಾರ. ಅದು ನಮ್ಮಲ್ಲಿ ಬ್ಯಾಡಾಗ್ಯದ. ನೈಸರ್ಗಿಕ ಬೆಳೆಲಿ ಕ್ಯಾನ್ಸರ್ ಸಹಿತ ಈಗ ಬಂಜೆತನ ಆಗ್ಲಕತ್ತಾವ್ರಿ. ಬಾಳ ಮಂದಿ ಏನ್ ಮಾಡದ, ಈಗ ದವಾಖಾನಿ ಇಲ್ಲಾರೆ ಮಕ್ಳ ಹೆರೋ ಪರಿಸ್ಥಿತಿ ಇಲ್ರಿ ಸರ್. ದವಾಖಾನಿಗೆ ಹೋದ್ರೆ ಮಗು ಆಗ್ಲಕತ್ತದ್ರಿ ಸರ್, ಈ ಕೆಮಿಕಲ್ ಉಣದ್ರದಿಂದ್ರಿ. ಮತ್ತ ಸಣ್ಣ ವಯಸ್ಸಿನಾಗ ಹೃದಯಘಾತ್ರಿ, ಮತ್ತ ರೀ ಈಗ 25 ವರ್ಷನವ್ರಿಗೆ ಡಯಾಬಿಟಿಸ್ ಹೌದ್ರಿ ಆಗ್ಲಕತ್ತಾವ್ರಿ ಸರ್. ಅದನ್ನ ಮನಗೊಂಡ ನಾವು ನೈಸರ್ಗಿಕ ಕೃಷಿ ಮಾಡ್ಲಕತ್ತೀವಿ. ಮಾಡೋದು ಉತ್ತಮ ಅಂತ ನಾವ್ ಹೇಳ್ತೇವೆ. ಅದು ನಿಮ್ಮ ವಿಷಯ. ನಾವ್ ವಿಡಿಯೋ ಮಾಡದೆ ಇನ್ನೊಬ್ರು ನೋಡಿ ನಾವು ವಿಡಿಯೋ ತೋರ್ಸೋಳ ಸಲ ಮಾಡಿಲ್ರಿ ಸರ್. ನಮ್ದು ಹೆಂಗ ನಾವು ಕನ್ಯಾರ ಅಪ್ಪವ್ರ ವಿಡಿಯೋ ನೋಡಿ ನಾವು ಯಾಕೆ ತಯಾರು ಮಾಡಿದೇವ್ರಿ. ಸುಭಾಷ್ ಪಾಳೇಕರ್ ಸರ್ ರೀ, ಕನ್ಯಾರ ಅಪ್ಪವ್ರಿ. ಸುಭಾಷ್ ಪಾಳೇಕರ್ಗೆ ಭೇಟಿ ಇಲ್ರಿ ಸರ್, ನಾವ್ ಭೇಟಿ ಆಗಿಲ್ರಿ. ಕನ್ಯಾರ ಅಪ್ಪವ್ರಿಗೆ ಏನು ಭೇಟಿ ಇಲ್ಲ ಸರ್. ಇಲ್ಲೇ ಯೂಟ್ಯೂಬ್ ಕನ್ಯಾರ ಅಪ್ಪ ಯೂಟ್ಯೂಬ್ ಹೊಸದ ಏನು ಅದೇ ನೋಡ್ತೀವಿ. ಯೂಟ್ಯೂಬ್ ನೋಡಿ ಇಷ್ಟು ಬೆಳೆದಾರ. ಕಣೇರಿ ಅಪ್ಪರು ಕೇವಲ ಶಿಷ್ಯರು. ನಾ ಕಣೇರಿ ಮಠಕ್ಕೆ ಹೋಗಿ 3-4 ವಿಡಿಯೋ ಮಾಡಿ ನಾ ಅಲ್ಲಿ ಮಠದ್ದು ಅಗ್ರಿಕಲ್ಚರ್ದು. ಇವ್ರು ಇನ್ನೂ ಹೋಗಿಲ್ಲ, ಕಣೇರಿ ಮಠಕ್ಕೂ ಹೋಗಿಲ್ಲ, ಇಲ್ಲಿ ಕಣೇರಿ ಅಪ್ಪಾಜಿಗೆ ನೋಡಿಲ್ಲ. ಇನ್ನೊಂದು ಇವರು ಮತ್ತೆ ಯಾವುದೇ ಸುಭಾಷ್ ಪಾಳೇಕರ್ ಭೇಟಿಗಿಲ್ಲ, ಸುಭಾಷ್ ಪಾಳೇಕರ್ ಹತ್ರ ಹೋಗಿಲ್ಲ. ಅವ್ರ ಪುಸ್ತಕ ಓದಿ ಏಕಲವ್ಯ ನಂಗೆ ಇಷ್ಟು ಭಾರಿ ಮಾಡ್ಯಾರ. 12 ಪುಸ್ತಕ ಕನ್ನೇರಿ ಅಪ್ಪರು ಯೂಟ್ಯೂಬ್ ನೋಡ್ರಿ. ಕನ್ನೇರಿ ಅಪ್ಪರು ಮೊದಲ ದೊಡ್ಡ ಮೊಬೈಲ್ಗಳು ಇದ್ದಿಲ್ರಿ ಸರ್.
ಆ ಎಳೆಗೆ ಏನ್ ಮಾಡಿದೇವ್ರಿ ಪುಸ್ತಕ ಇಂಡಿ ಬಂದಿದ್ರಿ ಸರ್ ಸುಭಾಷ್ ಪಾಳೇಕರ್ ಸರ್ ಅವ್ರು ಶೂನ್ಯ ಬಂಡವಾಳ ಪುಸ್ತಕ ಇಲ್ಲಿ ಬಿಡುಗಡೆ ಎಲ್ಲಾ ಮಾಡಿದ್ರಿ ಅದು ತೊಗೊಂಡ್ ಬಂದ್ರಿ ತೊಗೊಂಡ್ ಬಂದು ಅವತ್ತು ನಾನು ಹೋಗಿಲ್ರಿ ನಮ್ಮ ತಂದೆಯವರು ಹೋಗಿ ತಂದಾರ ಪುಸ್ತಕ ಸರ್. ಅದಕ್ಕ ಅದು ಓದ್ಕೋತ ಏನದ ಅವಾಗ ರೇಡ್ವೆ ಐತ್ರಿ, ರೇಡ್ವೆ ಮಧ್ಯಾಹ್ನಕ್ಕೆ ಆಪ್ ಆತಿತ್ತು ಕೆಲಸಗಳು ಅವಾಗೆಲ್ಲ ಕಡ್ಲಿ ಗೋಧಿ ಕಬ್ಬು ಜಾಸ್ತಿ ಬೆಳಿತಿದಿಲ್ರಿ ಸರ್. ಹೌದು ಮೇಲಾಡಿ ಇವೆಲ್ಲ ಕಡ್ಲಿ ಗೋಧಿ ಹಿಂಗ ಆಗ್ತಿದ್ರಿ, ಟೈಮ್ ಸಿಗ್ತಿತ್ರಿ. ಮತ್ತೆ ಏನ್ ಮಾಡಿದ್ರಿ ಹಳೆ ಪುಸ್ತಕ ಓದಿದ್ರಿ, ಪುಸ್ತಕ ಓದಿ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಜೀವಾಮೃತ ಮಾಡಿದ್ರಿ ಸರ್. ಆಕಳುಗಳು ಜವಾರಿ ಆಕಳನೇ ಸಾಕಿದೇವ್ರಿ ನಾವು ಯಾವಾಗ್ಲೂ 13 ವರ್ಷ 15 ವರ್ಷ ಆಯ್ತ್ರಿ ಜವಾರಿ ಆಕಳುಗಳೇ ರೀ. ನಾವ್ ಎಮ್ಮಿನೇ ಸಾಕಿಲ್ರಿ ಸರ್ ಯಾವಾಗ್ಲೂ. ಅದು ಈಗ ಇತ್ತಿತ್ತಲಾಗಿ ನಾವು ಕುರಿಗಳು ಸಾಕಾಣಿಕೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಕುರಿಗಳು ತೊಂದು ಒಂದ್ ಕುರಿ ತಂದೇವ್ರಿ 1300 ಕೊಟ್ಟು ಬರೀ ಅಷ್ಟೇ ಒಂದು ಮರಿ ತಂದಿದ್ದೆ ಸರ್. ಮರಿ ತಂದು ಎಷ್ಟು ಆ ಮರಿದಿಂದ ನಾವು ಈಗ ಮೊನ್ನೆ 2 ಹೊಂತಗಳು 35,000ಕ್ಕೆ ಮಾರ್ದೇವ್ರಿ, ಒಂದ್ ವರ್ಷನ್ ಹೊಂತಿದ್ರಿ. ಮತ್ತ ಈಗ 2-3 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂಡಿದಾರ ಸರ್. ನಮ್ಗ ಒಬ್ರನು ಆಗ್ಯದ್ರಿ, ಈ ಕಡೆ ಮರಿ ಕುರಿಗಳು ಮಾರಿ ನಾವು 2-3 ಲಕ್ಷ ಆದಾಯನು ಮಾಡಿದೇವ್ರಿ 2-3 ವರ್ಷನಾಗ್ರಿ ಸರ್. ಹೌದ್ರಿ ಸರ್. ನಾವು ಹಿಂಗ ನೈಸರ್ಗಿಕ ಕೃಷಿ ಏನ್ ಬೇಕೆಲ್ಲಾ ನಾವು ಮಾಡ್ಕೊಂಡಿದ್ದೇವ್ರಿ ಸರ್. ಕುರಿ ಸಾಕಾಣಿಕೆ, ಅದ ಹಸು ಸಾಕಾಣಿಕೆ, ನಾವ್ ಜವಾರಿ ಹಸುನೇ ಸಾಕೊಂಡಿದ್ದೇವ್ರಿ ಸರ್. ಈಗ ನೋಡಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಇಬ್ರು ದಂಪತಿಗಳು ನಿಮ್ಗೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಒಂದು ಸಂಸಾರ ಒಂದು ಕುಟುಂಬ ಎತ್ತರಕ್ಕೆ ಬರಬೇಕಾದ್ರೆ ಒಬ್ಬ ಸ್ತ್ರೀ ಕಾರಣ, ಒಬ್ಬ ಕುಟುಂಬ ಎತ್ತರಕ್ಕೆ ಬರಬೇಕಾದ್ರೆ ಆ ಮನೆತನದ ಯಜಮಾನ ಕಾರಣ. ಆ ಉದಾಹರಣೆಗೆ ಇವರಿಬ್ರು ಶ್ರೇಷ್ಠ ಆದರ್ಶ ದಂಪತಿಗಳಂತ ಹೇಳ್ತೀನಿ ನನ್ನದ್ರೊಳಗೆ. ಯಾಕಂದ್ರೆ ಇವ್ರು ಇಲ್ಲಿಂಥ ಬಂದು ಊರೊಳಗೆ ಒಳಗಿಂದ ಒಂದು ಕಚ್ಚಾ ರೋಡ್ದಿಂದ ಬಂದು ಬರ್ಬೇಕು ಸಾಲೂಟಿಗೆ ಇಂಡಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ? 8 ಕಿಲೋಮೀಟರ್. ಈ ಕಡೆ 3 ಮತ್ತೆ ಈ ಕಡೆ 3. ಸಾಲೂಟಿಗೆ ಇಂಡಿಯಿಂದ 8 ಕಿಲೋಮೀಟ್ರು, ಅಲ್ಲಿಂದ 3 ಕಿಲೋಮೀಟರ್ ಇವ್ರು ತೋಟ ಒಳಗಡೆ. ವಿಜಯಪುರದಿಂದ ಎಷ್ಟಾಗತ್ತೆ ರೀ ಸಾಲೂಟಿಗೆ? 60 ಸರ್. 60 ಆಗಲ್ಲ ಸರ್, 55. ವಿಜಯಪುರದಿಂದ ಒಂದು 55 ಕಿಲೋಮೀಟರ್ ಸಾಲೂಟಿಗೆ ಆಗುತ್ತೆ. ಬನ್ರಿ ಒಮ್ಮೆ ಇವ್ರ ತೋಟಕ್ಕೆ ಬಂದು ನೋಡ್ರಿ, ಅವ್ರಿಗೆ ಏನು ಪರಿಶ್ರಮ ತೊಗೊಂಡ್ರಿ, ಎಂತಿಂತ ಆರ್ಗ್ಯಾನಿಕ್ ಒಂದು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಅವರು, ಎಂತಿಂತ ಔಷಧಗಳನ್ನು ತಯಾರಿಸಿ ಮಾಡ್ಯಾರ. ಇನ್ನೊಂದೇನು, ನಾವು ಎಲ್ಲಿ ಕೆಡ್ತೇವೆ ಅಂದ್ರೆ ಸಿಟಿ ಸಮೀಪ ಇದ್ರೆ ಕೆಟ್ಟು ಬೀಳ್ತೇವೆ ನಾವು ಒಕ್ಕಲಿಗರು. ಸಿಟಿ ಬಿಜಾಪುರ ಸಮೀಪ ಇದ್ದು ಒಕ್ಕಲಿಗರು ಹಿಂಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಿಟಿ ಇದು ಬಿದ್ದಿರ್ತದೆ ಅವ್ರಿಗೆ, ಸಿಟಿಗೆ ಹೋಗೋ ರಾಟಿ ಬಿದ್ದಿರ್ತವೆ. ಬಟ್ ಇಲ್ಲಿ ಎಂಥದ್ದಂತಂದ್ರೆ ಇವ್ರು ಎಲ್ಲಿ ಹೋಗುವಂಗಿಲ್ಲ, ತ್ವಾಟೆ ಸಿಟಿ, ತ್ವಾಟೆ ಸ್ವರ್ಗ ಎಲ್ಲ ಇಲ್ಲೇ ಮಾಡಿ ಇಂಥ ಸ್ವರ್ಗ ಸೃಷ್ಟಿ ಮಾಡ್ಯಾರ. ನೀವು ಬಂದು ನೋಡ್ಲೇಬೇಕು ಇಲ್ಲಿ. ಮತ್ತು ನೀವು ಒಕ್ಕಲಿಗರಿಗೆ ನೀವು ಇಷ್ಟು 14 ವರ್ಷ ನೈಸರ್ಗಿಕ ಇದು ಮಾಡಿರಿ, ಸುಭಾಷ್ ಪಾಳೇಕರ್ ಸ್ಟಡಿ ಮಾಡಿ ಇದು ಮಾಡಿ, ನಿಮಗೆ ಪ್ರಶಸ್ತಿಗಳು ಯಾವ್ಯಾವ ಬಂದವು ಸರ್? ನೋಡ್ರಿ ಸರ್, ನಾವು ಪ್ರಶಸ್ತಿಗಳಿಗೆ ನೋಡ್ಲಿಕ್ಕಂದ್ರೆ ನಾವು ಪ್ರಶಸ್ತಿಗಳಿಗೆ ಇದು ಕೊಟ್ಟಿದ್ದ ಇನ್ನೂ ಭಾಳ ಬರ್ತಿದ್ರು ಸರ್. ನನಗೆ ನೀವು ಅದಕ್ಕೆ ಕೊಟ್ಟಿಲ್ಲ ಸರ್. ಆದ್ರೂ ನಿಮ್ಮಂಥ ಅನುಭವಿಗಳ ಮಾತು ಸ್ವಲ್ಪ ನಮಗೆ 2 ವರ್ಷದಿಂದ ನಮಗೆ ಸುಮ್ಮ ಗೌರ್ಮೆಂಟಕ್ಕೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳ್ರಿ ಇಂಡಿ ಕೇವಿಕೆ ಹೋಗಿ ಹಿಂಗೆ ನಾ ಹಿಂಗೆ ಮಾಡತ್ತೀನಿ ರೀ. ಈಗ 11 ವರ್ಷ ಆಯ್ತು, 2 ವರ್ಷದಿಂದ ಹೋಗಿದ್ದಾರೆ ಸರ್. 11 ವರ್ಷ ಆಯ್ತು ಹಿಂಗೆ ಹತ್ತಕ್ಕಿಂದ್ರೆ ಹೋಗಿದ್ದೆ ರೀ. ಯಾವ ಕರೋನ ಈಸ್ನ ನೀವು ಬರ್ಲಿಕ್ಕೆ ಏನು ನೀವು ಯಾರು ಇದು ಮಾಡಿಲ್ಲ ಏನು ಹಂಗೆ ನಾವು ಎಷ್ಟೊತ್ತಿರೋ ನಾಳೆಗೆ ಬರ್ತೀನಿ ಅಂದ್ರೆ ಸರ್. ಅವ್ರು ಬರ್ತೀನಿ ಅಂದ್ರೆ ಬಂದು ನಾ ಏನೋ ಹೆಣ್ಕಾಸು ಮಾಡೈತಿದ್ದೆ ಸರ್. 8 ಆಗ್ಯದ ನಮ್ಮ ಹೊಲ್ದಾಗಾರ ಸರ್. ಅವರು ಬರೀ 8ಗೆ ಮುಂಜಾನೆ 8ಗೆ ಏನೋ ಹೆಣ್ಕಾಸು ಮಾಡೈತಿದ್ದೆ ದನಗೋರಿ ಸರ್. 8 ಜಲ್ದಿ ಬಂದಿರಿ ಸರ್. ಏನೋ ನಾ ಈ ಎದ್ದಿನ ಏನಾಗಲ್ಲ ಬರ್ರಿ, ನಾವು ರೈತರಿ, ನಾವು ನಮ್ಮ ಊರಾಗೂ ಮನ ರೈತರಿ, ಏನಾಗಲ್ಲ ರೀ, ನಮಗೆ ನಾಚಬೇಡ್ರಿ ಹಂಗೆ ಬರ್ರಿ, ಅದೇ ಅರಿಬಿ ಮ್ಯಾಗ ಬರ್ರಿ ಅಂದ್ರು. ಎಲ್ಲ ಎಲ್ಲ ಇದು ನೋಡ್ರಿ ಅವರು ಖುಷಿ ಪಟ್ರಿ ಸರ್. ಹೊಲ್ ತುಂಬ ಎರೆಹುಳ ಇದನ್ನೇ ಸರ್. ಎಲ್ಲ ಕಡೆ ಬಾಳೆ ಗಿಡದಾಗ ಎಲ್ಲಿ ಗುಂತಿನೇ ಬರ್ತಿದ್ವಿ ಸರ್. ಅವು ಬಾಳೆ ಇತ್ತಲ್ಲ ಸರ್, ಅವ್ರು ಬಂದಕ್ಕೆ 2 ವರ್ಷದಿಂದ ರೀ ಬಾಳೆ ಇತ್ತು ರೀ. ಗುಂತಿನ ಎರೆಹುಳ ಇದು ಬರೀ ಕಾಂಪೋಸ್ಟ್ ಗೊಬ್ಬರನೇ ಬರ್ತಿತ್ತು ಸರ್. ಅವರು ಮರ್ದಿನ ಇಂಡಿಗೆ ಹೋಯ್ತು ಸರ್. ನನಗೆ ರೀ ಇಂಡಿಗೆ ಹೋಯ್ದು ತೋರಿಸಿದವ್ರು ಇನ್ನು ಅವರಿಂದ 1-2-3 ಇದು ಬಂದವ್ರು ಸರ್. ಅಲ್ಲಿಂದ ಪ್ರಯಾಣದಂತೂ ರಾಜ್ಯ ಮಟ್ಟದ ಭೂಮಿ ಪ್ರಶಸ್ತಿ ಬಂದವ್ರಿ, ಭೂಮಿ ಪ್ರಶಸ್ತಿ ಬಂದವ್ರಿ. ಜಿಲ್ಲಾ ಮಟ್ಟದಾಗ ಕೆಲವೊಬ್ರು ಇದು ನಮ್ಮ 2 ವರ್ಷ ಹೇಳಿದಲ್ಲ ಸರ್, ನಮ್ಮ ಮನೆಯವ್ರು ಹೇಳಿದ್ರಿ. ಅದು 2 ವರ್ಷದಿಂದ ಇದು ಅವಾಗ 2 ವರ್ಷ ಮಾಡೀನಿ ಸರ್. ಬರೀ 2 ವರ್ಷ ಮೈಕ್ರೋಬಿಕಮ್ ಫೌಂಡೇಶನ್ದಾಗ ಡಾಕ್ಟರ್ ಸಾಲ್ ಅಂತ್ರಿ ಅವರು ಪ್ರಶಸ್ತಿ ಕೊಟ್ಟಾರ್ರಿ. ಅವರು ಕೃಷಿ ರತ್ನ ಪ್ರಶಸ್ತಿ ಕೊಟ್ಟಾರ. 2022 ಬಂದಾರ ಸರ್. 22 ಹಿಡ್ಕೊಂಡು ಹಂಗೆ ಹೊಲ್ಕೋತ ಬಂದಾರ ಸರ್. ಮತ್ತೆ ನಿನ್ನೆ ಒಂದು ಬಂದಾರ ಸರ್.
ನಿನ್ನೆ ಒಬ್ಬರು ನಮ್ಮ ವೈಯಕ್ತಿಕ ನಮ್ಮ ಕಾರ್ಯಕ್ಕೆ ಇಂಡಿಯಾಗ ರಾಜ ಮಠದ ಅದನ್ನು ಸಾಮಾಜಿಕ ಪ್ರಶಸ್ತಿ ಕೊಟ್ಟಾರ ಸರ್ ರಾಜ ಮಠದ್ದು. ಹಿಂಗಾಗಿ ಇನ್ನೂ ಒಂದು 5-6 ಅದಾವ್ರಿ ಸರ್ ಪ್ರಶಸ್ತಿಗಳು. ಮತ್ತ ಅವ್ರದ್ದು ಅಲ್ಲದೆ ನಮ್ಮೂನು ಇವ್ರಿಗೂ ಬಂದಾರಿ ನಮ್ಮೂನು ಮಹಿಳಾ ದಿನಾಚರಣೆಗೆ ಇಂಡಿ ಐಡಿ ಸಾಲಿ ಐಡಿಯಾ ಸಾಲಿ ಅವರು ಕೊಟ್ಟ ಐಡಿಯಾ ಕಳೆದು ಶ್ರೇಷ್ಠ ಮಹಿಳಾ ಕೃಷಿ ಮತ್ತ ನಮ್ಮ ಶಿವೇಗೇಶ್ವರ ಸಾಲಿ ಅವ್ರಿ ಸರ್ ಅವರು ಸನ್ಮಾನ ಮಾಡ್ಯಾರ ಸರ್. ನನಗ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶನೂ ಮಾಡಿಕೊಟ್ರಿ. ಹೌದ್ರಿ ಸರ್, ನಾ ಅಲ್ಲಿ ಮಾತನ್ನು ಆಡಿದ್ರಿ. ನೋಡಿರಿ ರೈತ ಬಾಂಧವ್ರಿ, ಇವ್ರ ಅನುಭವ ಕೇಳಿದ್ರೆ ನೀವು ಮಾಡಬಹುದು ಅದನ್ನ. ನೀವು ಬರೀ ಈ ವಿಡಿಯೋ ನೋಡ್ರಿ, ನೀವು ಎಲ್ಲರಿಗೂ ಇಲ್ಲಿ ಬರೋಕ್ಕಾಗಲ್ಲ ತಿಳ್ಕೊಂಡ್ರೆ ನಾನು ನೈಸರ್ಗಿಕ ಕೃಷಿಕರನ್ನು ಹುಡುಕಿ ನಾನು ಮಾಡ್ತಿರ್ತೀನಿ. ಅದಕ್ಕೆ ನೀವು ಒಮ್ಮೆ ಈ ತೋಟಕ್ಕೆ ಬನ್ರಿ. ಸಾಹಸ ಸುತ್ತಮುತ್ತ ಬಿಜಾಪುರದವ್ರು ಯಾರೇ ಇದ್ರೆ, ದೂರನವ್ರು ಬರೋಕ್ಕಾಗಲ್ಲ, ನೀವು ವಿಡಿಯೋನೇ ನೋಡ್ರಿ ಸರ್. ಬಿಜಾಪುರ ಅಷ್ಟೇ ಅಲ್ಲ ಸರ್, ನಮ್ಗೆ ಬೆಂಗಳೂರಿಂದ ಫೋನ್ ಹಚ್ಚಿ ಬಂದಾರ ಸರ್. ಬೆಂಗಳೂರಿಂದ ಬಂದಾರ. ಏನಿಲ್ಲ ಅಂದ್ರೆ ದಿನ 4 ಫೋನ್ ಬರ್ತಾವ್ರಿ ಸರ್. ನೋಡ್ರಿ ಹಾಂ ಸರ್, ಎಲ್ಲ ಹಿಂಗೆ ನಿಂಬೆ ಮಾಹಿತಿ, ಕಬ್ಬಿನ ಮಾಹಿತಿ, ನಿಮ್ಗೆ ಏನ ನಾ ವಿಡಿಯೋ ನೋಡಿ, ನಾ ಈಗ 600 ನಾನು ವಿಡಿಯೋ ಹೆಚ್ಚಿನಕ್ಕಿಂತ 300 ನೈಸರ್ಗಿಕ ಕಸದಿಂದನೂ ರಸ ತೆಗಿಬಹುದ್ರಿ ಸರ್. ಅದನ್ನ ಕಲ್ಕೋರಿ ಇವ್ರ ಬಳಿ ಬಂದು ಎಂತ ಸಾಧನೆ ನಾವು ಮನಿನೇ ಮ್ಯಾಕಿತ್ರಿ ಸರ್, ಭೂಮಿ ತೆಳ್ಯಾಕಿತ್ರಿ ಇದ್ರಿ. ನಾವು 14 ವರ್ಷ ಐತ್ರಿ ಯಾವ ರೌದಿ ಒಟ್ಟು ಕಟ್ರಿ, ಹತ್ತಿ ಹಾಕ್ಲಿ ಅದು ಕಾಂಪೋಸ್ಟ್ ಮಾಡದ್ರಿ. ಮತ್ತ ಕಬ್ಬನು ಅಲ್ಲೇ ರೌದಿ ಕಾಂಪೋಸ್ಟ್ ಮಾಡದ್ರಿ ಸರ್. ಮತ್ತ ನೀ ಗೋಧಿ ಹಾಕು ಅಲ್ಲೇ ಕಾಂಪೋಸ್ಟ್ ರೀ. ಒಟ್ಟು ಯಾವ ಬೆಳೆನು ಕಡ್ಡಿ ಹಚ್ಚಿಲ್ಲ, ಸುಟ್ಟಿಲ್ರಿ ನಾವು. ಅದು ಭೂಮಿ ಹೈಟ್ ಆಗಲತ್ತರಿ, ಮನಿ ತೆಳ್ಯಾಕ ಆಗತ್ತರಿ ಸರ್. ಹೌದ್ರಿ ಸರ್. ಕಸ ಹೆಂಗ್ ತೆಗಿಸ್ತೀರಿ ನೀವು? ನಾವ್ ಕಸ ತೆಗಿಸ್ತೇವ್ರಿ. ಕಸ ಒಂದೇ ಸಲ ರೀ, ಕಬ್ಬಿಗೆ ಒಂದ್ಸಲ ಕಸ ತೆಗ್ದಿವಿ. ರೌದಿ ಇದ್ದಿದ್ರಿಂದ ಈಗ ಮಳೆ ಆಗ್ಲಿಲ್ರಿ ಸರ್. ರೌದಿ ಇತ್ರಿ, ರೌದಿ ಇದ್ದಿದ್ರಿಂದ ತನು ಹಿಡ್ಕೊಂಡ್ ಕಬ್ಬು ನೋಡ್ರಿ ಎಷ್ಟು ಹಚ್ಚಗೈತ್ರಿ. ಈಗ 3 ತಿಂಗಳು ಮಳೆ ಆಗಿಲ್ರಿ ಸರ್. ಮಳೆ ಆಲಾರ ಬಟ್ಟಿ ಮತ್ತೆ ಬಯೋಚಾರ ಅದ್ ಯಾಕೆ ಮಾಡ್ತೇವ್ರಿ, ಭೂಮಿ ನೀರ್ ಹಿಡ್ಕೊಳ್ಳೋ ಶಕ್ತಿ ಬರ್ಲಿ ಅಂತೇಳಿ ನಾವು ಬಯೋಚಾರ ಮತ್ತೆ ಎರೆಹುಳ ಗೊಬ್ಬರ್ರಿ ಇವೆಲ್ಲ ಕಾಂಪೋಸ್ಟ್ ಯಾಕೆ ಸಾವಯವ ಇದು ಜೀವಾಮೃತ ಹೊಡಿತೇವ್ರಿ. ಇದು ಮಳಿ ಬರ್ಲಿಲ್ಲ ನಾವ್ ಬದುಕ್ತೇವ್ರಿ ರೈತರು ಬದುಕ್ತಾರೆ. ನೋಡ್ರಿ, ನೀವು ಜೀವಾಮೃತ, ಗೋಕೃಪಾಮೃತ, ಬಯೋಚಾರ, ಗೋನಂದಾಜಲ ಇವೆಲ್ಲ ಉಪಯೋಗ ಮಾಡೋದ್ರಿಂದ 1 ವರ್ಷ ಮಳಿ ಆಗ್ಲಿಲ್ಲ ಅಂದ್ರೂ ನಿಮ್ ಬೆಳೆಗಳು ಬದುಕ್ತಾವ. ನೀರ್ ಹಿಡಿದಿಟ್ಕೊಳ್ಳೋ ತಾಕತ್ ಬರ್ತಾರೆ, ಶಕ್ತಿ ಬರ್ತಾರೆ. ಮಳಿ ಹೆಚ್ಚಿಗಾದ್ರೂ ಬೆಳಿಗ್ ಏನೂ ಆಗಲ್ರಿ, ಹಾನಿ ಆಗಲ್ರಿ ಸರ್. ಮಳಿ ಕಮ್ಮಿ ಆದ್ರೂ ಏನೂ ಆಗಲ್ರಿ ಸಾವಯವದಿಂದ. ಅದನ್ನ ನೀವು ಮಾಡ್ರಿ, ಅಳವಡಿಸ್ಕೊಳ್ರಿ. ಅದಕ್ಕೆ ಇವ್ರದ್ದು ಏನದಲ್ಲ, ನಿಮ್ಗ ಈ ತತ್ವಗಳನ್ನ ಇವ್ರಿಬ್ರದ್ದು ಪಾಲಿಸ್ರಿ. ಪಾಲಿಸಿ ನೀವು ಇದು ಲೈಕ್ ಆಯ್ತು ಇದು ವಿಡಿಯೋ ಅಂದ್ರೆ ನೀವು ಎಲ್ಲ ಕಡೆ ಶೇರ್ ಮಾಡ್ರಿ. ಇದನ್ನ ಪ್ರತಿಯೊಬ್ಬ ರೈತರು ನೋಡ್ಲೇಬೇಕು ಇದನ್ನ. ಇಷ್ಟು ನಾ 300 ವಿಡಿಯೋ, ರೈತರು 600 ವಿಡಿಯೋದೊಳಗೆ 300 ವಿಡಿಯೋ ಮಾಡಿನು. ನಾ 650 ವಿಡಿಯೋ ಮಾಡಿದ್ರು ನಾ ಎಲ್ಲೆಲ್ಲಿ ಯಾರ ಕಡೆಯಿಂದ 1 ಪೈಸಾ ತೊಗೊಂಡಿಲ್ಲ. ಈಗ ಅಕ್ಕೋರು ನಮ್ಗೆ ಟಿಫಿನ್ ಮಾಡಿಕೊಟ್ಟು ತಿಂದೆವು, ನಾವು ಎಲ್ಲಿ ಟಿಫಿನ್ನೂ ಬಯಸೋದಿಲ್ಲ. ಯಾರಿಂದು ಟಿಫಿನ್ ನಾವು ಇದು ರೈತರಿಗಾಗಿ ಸೇವೆ. ಈಗ ನಾ ಹೇಳಿದ್ನ ರೈತರಿಗಾಗಿ ಸೇವೆ, ರೈತರ ಸೇವೆ ಮಾಡಬೇಕು ಜೀವನದೊಳಗೆ. ಯಾಕಂದ್ರೆ ಆ ರೈತ ದುಡಿದು ನಮಗೆ ಇಷ್ಟು ಸೇವೆ ಮಾಡ್ತಾನೆ, ನಮ್ಮ ಹೊಟ್ಟಿಗೆ ಹಾಕ್ತಾನೆ ಆ ರೈತ. ನಾವು ಅವನ ಸೇವೆ ಮಾಡ್ಲಿಕ್ಕೆ ಯಾಕೆ ನಾವು ಅದನ್ನ ಹಣ ಪಡಿಬೇಕು? ಅದಕ್ಕೆ ನಾ ಯಾರಿಂದು ಹಣ ತೊಗೊಳ್ಳೋದಿಲ್ಲ. ನಿಮ್ಮಲ್ಲಿ ನೈಸರ್ಗಿಕ ಕೃಷಿ, ನಮ್ ತೋಟಕ್ಕ ಕೃಷಿ BSc ಅಗ್ರಿ ಮಕ್ಕಳು ಬಂದ್ರಿ. ಹೌದ್ರಿ, 2 ಸಲ ಬಂದ್ ಹೋಗ್ಯಾರ. ರಾವೆ ಅಂತ ಬಿಡ್ತಾರಲ್ಲ ಸರ್, ರಾವೆ ಅಂತ 2-3 ತಿಂಗಳ ತನ ತೋಟ ನೋಡಿ 2-3 ಸಲ ಬಂದು ಕಲಿಯ ಸಲಿಂದ ಇಲ್ಲಿ ತೋಟಕ್ಕೆ ಯೂನಿವರ್ಸಿಟಿ. ಹೌದ್ರಿ, BSc ಅಗ್ರಿ ಮಕ್ಕಳ್ರಿ. ಹಿಂದಿಗೆ ಹಾಕಿದ್ರಿ KK ಒಳಗ. ಈ ವರ್ಷ ಮಾಡ್ಯಾರ. ನಾವು ನೋಡೋಣ 4 ಎಕರೆ ಬಂದು ಅವರು ಅದನ್ನ ಮಾಡಿ ಖುಷಿ ಪಟ್ಟು ಹೋಗ್ಯಾರ್ರಿ ಸರ್. ಅವ್ರು ಕಲ್ತಾರ್ರಿ ನಾವ್ ಮಾಡಿದ್ದೆಲ್ಲ. ಮತ್ ತಮಗ ಬ್ಯಾರೆ ಊರಿಗೆ ಹಾಕದವ್ರಿಗೂ ಕರ್ಕೊಂಡ್ ಬಂದ್ರಿ ಸರ್. ಕರ್ಕೊಂಡ್ ಬಂದ್ ಅವ್ರಿಗೆಲ್ಲ ತೋರ್ಸದ್ರಿ, ಹಿಂಗ್ ಮಾಡ್ಲಕತ್ತಾರ, ಹಿಂಗ್ ಸಾವಯವದೊಳಗ ಬೆಳಿ ಬಾಳ ಚಂದ ಮಾಡ್ಯಾರ, ಹಿಂಗೆಲ್ಲ ಗೋ ಉತ್ಪನ್ನಗಳು ಮಾಡ್ಲಕತ್ತಾರ ಎಲ್ಲಾ ಮಾಡಿ ಇದು ಮಾಡೋದ್ ನೋಡಿ ಬಾಳ ಖುಷಿ ಪಟ್ರಿ ಹುಡುಗರು. ಅದಕ್ಕೆ ನೀವು ಏನ್ ಬಾಳ ಇಲ್ಲ, ಸಾಲೋಟಿಗೆ ಬಂದ್ರೆ 3 ಕಿಲೋಮೀಟರ್ ಬಂದು ನೀವು ವೀಕ್ಷಣೆ ಮಾಡ್ಬೋದು. ನೀವು ಓನ್ ವೆಹಿಕಲ್ ಇತ್ತಪ್ಪ ಅಂದ್ರೆ ಆರಾಮ್ಸೆ ಬಂದು ಮಾಡ್ಬೋದು. ಬಂದು ನೋಡ್ರಿ. ನಾವು ಈ ಸಮುದ್ರದಂದು ಒಂದು ಬಗಸಿ ನೀರು ನಿಮ್ಮ ಮುಂದೆ ವಿಡಿಯೋದೊಳಗೆ ಚೆಲ್ಲಿರ್ತೀನಿ ನಾ. ಬಟ್ ಇಲ್ಲಿ ಬಂದ್ರೆ ಸಮುದ್ರನೇ ನೋಡ್ತೀರಿ ನೀವು. ಅದಕ್ಕೆ ಇಲ್ಲಿ ಬನ್ರಿ, ಇಲ್ಲಿ ಬಂದು ನೋಡ್ಕೋರಿ. ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಯಾರಿಂದಲೂ 1 ಪೈಸಾ ತೊಗೊಳೋದಿಲ್ಲ. ನೀವು ನಿಮ್ಮಲ್ಲಿ ಸಾಧಕರು ಇಂಥ ನೈಸರ್ಗಿಕ ಕೃಷಿ ಹೇಳ್ತಾ ಇದ್ದೀನಿ ನಾನು. ಕೆಮಿಕಲ್ ಮಾಡೋರು ಬೇಡ, ಕೆಮಿಕಲ್ ಮಾಡೋರಿಂದ ಭಾಳ ದೂರ ಇದ್ದೀನಿ ನಾನು. ನೀವು DAP ಹೋಗಿತ್ತೀರಿ, ಸಿಕ್ಕಾಪಟ್ಟೆ ಅದು ಹೋಗಿತ್ತೀರಿ, ನಾ ಬೇಡ, ನಮ್ಗೆ ಕರಿನೇ ಬೇಡ್ರಿ, ನೀವು ನಮಗೆ ಹೇಳೇ ಬೇಡ್ರಿ. ನೀವು ಅವ್ರ ಕೋಟ್ಯಾಧೀಶರಲ್ಲ, ನೈಸರ್ಗಿಕ ಕೃಷಿಕ ಬಡಬೇಕಿರಲ್ಲಕ ನಾ ಅವ್ರ ಮನೆಗೆ ಹೋಗಿ ಕೈ ಮುಗಿದು ವಿಡಿಯೋ ಮಾಡ್ತೀನಿ ನಾ. ಯಾಕಂದ್ರೆ
ರೈತನೇ ವಿಷ ಉಣಿಸವ, ರೈತನೇ ಅಮೃತ. ನೈಸರ್ಗಿಕ ಕೃಷಿಕರು ಎಲ್ಲರೂ ಸಮಾಜಕ್ಕೆ ಅಮೃತ ಉಣಿಸ್ಲಿಕತ್ತಾರ. ಅದಕ್ಕೆ ನಾ ಅವ್ರಿಗೆ ಶತಕೋಟಿ ನಮನಗಳನ್ನ ಹೇಳ್ತೀನಿ. ಯಾರು ನೈಸರ್ಗಿಕ ಮಾಡ್ತೀರಿ ಅವರಿಗೆ ಮಾಡ್ರಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೈಸರ್ಗಿಕ ತಿನ್ನಬೇಕು. ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ನೀವು ಮಾವಿನ ಹಣ್ಣಾಗಲಿ ಬಾಳೆಹಣ್ಣಲ್ಲಿ ಮಾರ್ಕೆಟ್ನೊಳಗೆ ಹೋರಿ ಎಲ್ಲ ಕೆಮಿಕಲ್ದೊಳಗೆ ಎದಕ್ಕೆ ತೆಗೆದಿಟ್ಟಿರ್ತಾರೆ. ನಾವ್ ಮಾರ್ಕೆಟ್ ಕೊಯ್ದ್ರ ಸ್ವೀಟ್ ಅವತ್ತಿದ್ರಿ ಬಾಳೆಹಣ್ಣು ಸರ್. ಹೌದ್ರಿ ಸರ್, ಬಾಳೆಹಣ್ಣು ಒಯ್ತಿದ್ದೇರಿ. ನೈಸರ್ಗಿಕ ಅಟ್ ಸ್ವೀಟೇ ಇರ್ತದೆ. ಈಗ ನೀವ್ ಬಂದಾಗ ಬಾಳೆ ಗಿಡ ಇಲ್ರಿ. ದಯಮಾಡಿ ರೈತರು ಯಾರು ನೋಡ್ತೀರಿ ನೀವು ನೈಸರ್ಗಿಕ ಮಾಡ್ರಿ. ನೀವು 10 ಎಕರೆ ಇದ್ರೆ 5 ಎಕರೆ ಕಂಪಲ್ಸರಿ ನೈಸರ್ಗಿಕ ಮಾಡಿ. ನಾವ್ ವಿಡಿಯೋ ಮಾಡೋದೇ ಈಗ ಮತ್ತೊಬ್ರು ನಮ್ ನೋಡಿ ಮತ್ತೊಬ್ರು ಮಾಡ್ಲಿ ಅಂತೇಳಿ ಅದ್ರ ಸಂಬಂಧ ನಾವ್ ವಿಡಿಯೋ ಒಂದು ನಮಗ ಇದೊಂದು ಪಾಠಶಾಲೆ ನಿಮ್ಮಿಂದ. ಯಾಕಂದ್ರ ಭೂಮಿ ಕೆಡ್ಲಾಗತ್ತವ್ರಿ ಸರ್. ಭೂಮಿ ಕೆಡದ್ರಿಂದ ಮತ್ತೆ ಎಲ್ಲಾ ರೋಗಗಳು ಬರ್ಲಾಗತ್ತವ್ರಿ. ಎಲ್ಲಾ ರೈತ ಬಾಂಧವರಿಗೆ ದಯವಿಟ್ಟು ಕೇಳ್ಕೊತೀನಿ, ಈ ವಿಡಿಯೋ ನೋಡಿ ಎಲ್ಲರೂ ಸಾವಯವಕ್ಕೆ ಬನ್ನಿ. ನಾವ್ 2-3 ಎಕರೆ ಇದ್ರ 1 ಎಕರೆ ಮಾಡಿ ನೋಡ್ರಿ. ನಿಮ್ಗ ನಾವು ಫಸ್ಟ್ ಹೈರಾಣ ಆಗಿದ್ದೇವು, ಹೈರಾಣ ಆಗಿಲ್ಲ ಅನ್ನೋದಿಲ್ಲ. ನಾವು ಬೆಳಿ ಬಂದಿಲ್ರಿ, ನಮಗೂ 1 ವರ್ಷ 2 ವರ್ಷ ರೀ. ಈಗ ನಮ್ಮ ಭೂಮಿ ಬಂಗಾರ ಆಗ್ಯದ್ರಿ ಸರ್. ಹೌದ್ರಿ ಸರ್. ಮಕ್ಳಿಗೆ ಬಂಗಾರ ಅಗಸಲೇನ್ ಮನೇನ್ ಬಂಗಾರ ತಂದ್ ಇಡೋದಕ್ಕಿಂತ ನಾವ್ ಭೂಮಿನೇ ಬಂಗಾರ ಆಗಿದ್ರ ಅವ್ರು ಬೆಳ್ಕೊಂಡು ಹೌದ್ರಿ ಸರ್ ಬೇಕಾದ್ ಮಾಡ್ಬೋದಲ್ರಿ. ನೋಡ್ರಿ ರೈತ ಬಂದ್ರಿ ಬಹಳ ಅದ್ಭುತ ವಚನವನ್ನು ಹೇಳ್ತಾ ಇದ್ದಾರೆ ಗುರು ಪತಿ ಪತ್ನಿ. ಅವ್ರ ಆದರ್ಶ ದಂಪತಿಗಳು. ಎಲ್ಲರೇ ಆದರ್ಶ ದಂಪತಿಗಳು ಪ್ರೋಗ್ರಾಮ್ ಇದ್ರೆ ಕರೀರಿ, ಇವ್ರು ಬರ್ತಾರ. ಅಮೃತ ಉಣಿಸ್ತಾರ. ಅದಕ್ಕೆ ತರಕಾರಿಗಳನ್ನ ನಾವು ಒಟ್ಟ ಖರೀದಿ ಮಾಡಲ್ರಿ ಸರ. ತರಕಾರಿಗಳು ಏನ್ ಮಾಡ್ತೇವ್ರಿ, ನಾವು ಹೊಲದಾಗೆ ಬೆಳ್ಕೊತೇವ್ರಿ ಸರ್. ಈಗ ನೋಡ್ರಿ ಹೀರಿಕಾಯಿ ನೋಡ್ರಿ ಸರ್, ಇದಕ್ಕೇನು ಎಣ್ಣೆ ಹೊಡೆದಿಲ್ಲ ಏನು ಇಲ್ರಿ, ತಿಪ್ಪಿ ಗೊಬ್ಬರ ಮ್ಯಾಗ್ರಿ. ಕಬ್ಬಿನ ಬದಿಗೆ ಊರಿನ್ರಿ ಸರ. ಇವು ಕಬ್ಬಿನ ಬದಿಗೆ ಊರಿನಿ. ಇವು ಇಷ್ಟು ಉದ್ದಾಗ್ಯಾವ ನೋಡ್ರಿ ಸರ್. ಇಷ್ಟು ಉದ್ದಾಗ್ಯಾವ, ಇಟ್ಟು ದಪ್ಪಾಗ್ಯಾವ ಅಂದ್ರೆ ಎಳಿ ಅದಾವ್ರಿ ಸರ್. ಇವು ಹೌದ್ರಿ ಸರ್. ಇವು ಇದು ಆಗಿಲ್ರಿ, ಬಿರುಸಾಗಿಲ್ರಿ. ಹೌದ್ರಿ, ಎಳಿನೇ ಚಲೋ ರೀ. ಅದೇ ಹೇಳ್ತೀನ್ರಿ, ಇಷ್ಟು ಬಿರುಸಾಗ್ಯಾವೇನ ಅನ್ಸ್ಬೋದ್ರಿ, ಇವ್ ಬಿರುಸಾಗಿಲ್ರಿ ಸರ್. ಇಷ್ಟ ಎಳಿ ಅದಾವ ನೋಡ್ರಿ. ಇವ್ ತಿಪ್ರಿಕಾಯಿ ರೀ. ತಿಪ್ರಿಕಾಯಿನೂ ಒಂದ್ ಬಡ್ಡಿ ಉರಿಕೊಂಡಿನ್ರಿ. ಅದನ್ನು ಈಗ ಆಲಕತ್ತಾವ್ರಿ ಸರ್. ಹೀರಿಕಾಯಿ ಆಲಕತ್ತಾವ್ರಿ. ಬದ್ನಿ ಗಿಡ ಹಚ್ಕೊಂಡಿದೇವ್ರಿ, ಟಮಾಟೆ ಹಚ್ಕೊಂಡಿದೇವು, ಪಾಲಕ ಹಿಂಗೆಲ್ಲಾ ಮಾಡಿದೇವ್ರಿ. ಅವು ವಿಡಿಯೋದಾಗ ಬಂದವ್ರಿ. ಮತ್ತೆ ಈ ಬೆಳ್ಳುಳ್ಳಿ ಹಾಕೊಂಡಿದ್ದೇರಿ. ಒಂದೇ ಮಡಿ ಹಾಕೊಂಡಿದ್ದೇರಿ ಸರ್. ನಾ 1 ಮಡಿ ಹಾಕೊಂಡ್ರೆ 30 ಸೂಡಾಗಿದ್ದು ರೀ ಸರ್. ಜವಾರಿ ಬೆಳ್ಳುಳ್ಳಿ. ಇದಕ್ಕ ಬರೇ ಬೂದಿ ರೀ ಮತ್ತ ಕುರಿ ಗೊಬ್ಬರ ಹಾಕಿದೇವ್ರಿ ಸರ್. ಮತ್ತೇನು ಮಾಡಿಲ್ರಿ, ನೀರ್ ಬಿಟ್ಕೋತ ಹೋಗಿದೇವ್ರಿ ಸರ್. ನೀರ್ ಬಿಟ್ಕೋತ ಹೋಗಿದ್ದೇವು. ಗೋತ್ಪನ್ನಗಳು ಮಾಡೀನ್ರಿ ಸರ್. ನಾ ಇಡಿಯೋ ನೋಡಿ ಮೊಬೈಲ್ದಾಗ ಬಂದಿದ್ದು ವಿಭೂತಿ ತಯಾರು ಮಾಡೀನ್ರಿ. ವಿಭೂತಿ ಹೆಂಗ್ ತಯಾರು ಮಾಡ್ತೀರಿ? ಇದು ಕುಳ್ಳ ಹಚ್ಚಿನ್ರಿ ಸರ್. ಕುಳ್ಳ ಹಚ್ಚಿ ಸುಟ್ಟಿನ್ರಿ. ಬೆಳ್ಳ ಬೂದಿ ಮಾಡೀನ್ರಿ. ಅದು ಬೂದಿ ಏನ್ ಮಾಡೀನಿ, ಸೋಸಿನ್ರಿ. ಸೋಸಿ ನೀರ್ ಒಳಗ 7 ದಿನ ನೆನೆಕಿಟ್ಟಿನ್ರಿ. ನೆನೆಕಿಟ್ಟು ಕಾಟನ್ ಅರಿವಿ ಒಳಗ ಹಿಂಡಿ ಎಲ್ಲಾ ನೀರು ಇದು ಮಾಡಿ ಹಿಂಡಿ ವಿಭೂತಿ ಆಕಾರ ಮಾಡೀನ್ರಿ. ವಿಭೂತಿ ಆಕಾರ ಮಾಡಿ ಮತ್ ಕುಳ್ಳ ಒಳಗ ಇವು ಸ್ಟೆಪ್ ಬೈ ಸ್ಟೆಪ್ ವಿಭೂತಿ ಇಟ್ಕೊಂಡು ಅವು ಕುಳ್ಳ ಏನಾದ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸುಟ್ಟಿನ್ರಿ ಸರ್. ಹಳ್ಳಿ ಮತ್ತೊಮ್ಮೆ ಸುಟ್ಟಿನ್ರಿ. ಸುಟ್ಟ ಬಳಕ ವಿಭೂತಿ ಇವು ಬೆಳ್ಳಗಾಗ್ಯಾವ ನೋಡ್ರಿ ಸರ್. ಹೌದ್ರಿ. ಮತ್ತ ದಂತ ಮಂಜಾನು ಮಾಡೀನ್ರಿ ಸರ್. ಇದು ಬೂದಿ ಬೆಳ್ಳ ಮಾಡೀನ್ರಿ ವಿಭೂತಿದು. ಇದು ಸ್ವಲ್ಪ ಅರ್ಧಂಬರ್ಧ ಸುಡೋದ್ ಬೂದಿ ಆಗೋದಕ್ಕಿಂತ ಮುಂಚೆ ಇಡ್ಲಿ ಟೈಪ್ ರೀ. ಕುಳ್ಳ ಸುಟ್ಟಿನ್ರಿ. ಸುಡು ಒಳಗ ಬೈನ್ ತಪ್ಲ ಹಾಕಿನ್ರಿ. ಮತ್ತ ಲವಂಗ ಇದು ಸೋಸಿನ್ರಿ. ಸೋಸಿ ಲವಂಗ ಸುಡು ಒಳಗೆ ಹಾಕಿ ಇದು ಕುಟ್ಟಿ ಅಜ್ವೇನ ಲವಂಗ ರೀ, ಸ್ಫಟಿಕ ಮತ್ತ ಸೈಂದ್ರ ಲವಂಡ್ರಿ ಹಾಕಿ ಇದು ದಂತ ಮಂಜಾನು ತಯಾರು ಮಾಡೀನ್ರಿ ಸರ್. ಇವು ಕೀ ಚೈನ್ ಮಾಡೀನ್ರಿ ಸರ್. ಸಗಣಿ ಅಂದ್ರಿ. ಹೌದ್ರಿ ಸರ್. ಈಗ ಮತ್ತ ಸಾಚೆ ಅದಾವು ಏನ್ ಕೈಲೇ ಮಾಡೀನ್ರಿ ಸರ್. ಹೌದ್ರಿ ಸರ್. ನಾ ಏನ್ ಸಾಚೆ ಇಲ್ಲ. ನಾ ಏನು ಎಲ್ಲಿ ಕಲಿಕ್ ಹೋಗಿಲ್ಲ, ಯಾ ಟ್ರೈನಿಂಗ್ ಹೋಗಿಲ್ರಿ. ಹೌದ್ರಿ, ಅನುಭವದಿಂದ ಮಾಡೀನ್ರಿ ಸರ್. ನಾ ಗೋತ್ಪನ್ನು ಮಾಡ್ಬೇಕು, ನಾ ಯಾಕೆ ಸಾವಯವ ಮಾಡಿ ಕೆಮಿಕಲ್ ಎಲ್ಲಾ ನಾವ್ ಯಾಕೆ ಬಳಸೋಣ ಅಂತ ಹೇಳಿ ಮನಿ ಒಳಗೆ ವಿಭೂತಿ ದಂತ ಮಂಜನ ಪಿತಾಂಬ್ರಿ ಸರ್. ಇದು ಪಿತಾಂಬ್ರ ತಯಾರು ಮಾಡೀನ್ರಿ. ಇದು ಬೂದಿ ಬೆಳ್ಳ ಮಾಡೀನ್ರಿ ಸರ. ಮಾಡಿ ಅಂಟಬಳಕಾಯಿ ರೀ ಮತ್ತ ಇದು ನೆಲ್ಲಿಕಾಯಿ ಇರ್ತಾವ ನೋಡ್ರಿ, ಅದ್ರದ್ದು ರಸ ಹಿಂಡಿನ್ರಿ. ನಿಂಬಿ ರಸ ಹಿಂಡಿನ್ರಿ. ಮತ್ತ ಹುಂಚಿ ರಸ ಹಿಂಡಿನ್ರಿ. ಸೈಂದ್ರ ಲವಣ ಹಾಕಿನ್ರಿ. ಹಾಕಿ ಯಾವ ಪುಸ್ತಕದಾಗ ಓದಿ ಮಾಡಿರು? ಯೂಟ್ಯೂಬ್ ನೋಡಿನ್ರಿ ಸರ್. ನಾನು ನಿಮ್ಮಂತವ್ರು ವಿಡಿಯೋ ಮಾಡಿ ಬಿಟ್ಟಿರ್ತೀರಲ್ರಿ ಸರ್, ನೋಡಿ ನಾವ್ ಕಲ್ತಿದೇವ್ರಿ. ಇದು ನಂದು ನೋಡಿ ಬೇರೆದವ್ರು ಕಲಿಬಹುದ್ರಿ. ಇದನ್ನ ತಯಾರು ಮಾಡೀನ್ರಿ. ಇದು
ಇದು ಮಾಡೀನ್ರಿ ಧೂಪ ರೀ. ಧೂಪ ಹೌದ್ರಿ, ಅದು ನನಗ ಡ್ರಿಪ್ಪಿನ ಪೈಪ್ನೊಳಗ ಇದು ಆಲಿಲ್ರಿ, ಇದು ಇಡ್ಲಕ್ನು ಇದು ಆತದ ಅಂತೇಳಿ ಹಚ್ಚಿ ಇಡ್ಲಕ್ನು ಆತ ಅನುಕೂಲ ಆತದ. ಏನೇನ್ ಹಾಕಿರಿ? ಇದ್ರೊಳಗ ಕರ್ಪೂರ ಹಾಕಿನ್ರಿ ಸರ, ಪಚ್ಚ ಕರ್ಪೂರ ರೀ, ಮತ್ತ ಲೋಬಾನ್ ರೀ, ಲೋಬಾನ್ ಹಾಕಿನಿ, ತುಪ್ಪ ಹಾಕಿನ್ರಿ, ಒಂದ್ 4 ಲವಂಗ ಅರ್ಧ ಹಾಕಿನ್ರಿ, ವಾಸನೆ ಬರ್ತದ ಹೇಳಿ ಹಾಕಿ ಸಗಣಿ ಒಳಗ ಹಾಕಿ ಇದನ್ನ ತಯಾರು ಮಾಡೀನ್ರಿ ಸರ್ ನಾ. ತುಪ್ಪ ರೀ, ತುಪ್ಪ, ಪಚ್ಚ ಕರ್ಪೂರ, ಸ್ಪಟಿಕ್ ಇದು ಧೂಪ ರೀ, ಲೋಬಾನ ರೀ. ಹ್ಞೂ ರೀ, ಅಂದ್ರ ಏನಂತಾರ ಜಾಲ್ ಧೂಪ ಅಂತಾರ್ರಿ, ಅವಾಗೆಲ್ಲ ಬಳಸ್ತಿದ್ರಿ. ಬೆಂಕಿ ಒಳಗ ಹಾಕಿ ಬಾಣ್ತಿ ತೊಟ್ಲ ಬಡ್ಯಾಗ ಕೂಸ್ಗಳಿಗೆ ಹಾಕ್ತಿದ್ರಿ, ಮನಿ ಒಳಗ ದೇವ್ರ ಜಗಲಿ ಮ್ಯಾಗ ಹಾಕ್ತಿದ್ರಿ. ಅದು ಜಾಲ್ ಧೂಪ ಅಂತಾರ್ರಿ, ಅದಕ್ಕ ಧೂಪ್ ರೀ, ಜಾಲ್ ಧೂಪ. ಇದ್ ಹಾಕಿ ಎಲ್ಲ ಧೂಪ ತಯಾರು ಮಾಡಿ. ಹೌದ್ರಿ, ಇದೇನದರಿ ಬಾಂಡೆ ತೊಳಿಲಿಕ್ರಿ, ಸಾಬೂನ್ ಬಳಸಲ್ರಿ ಸರ್ ನಾ. ಇದು ಇಡ್ಲಿ, ಇದು ಕುಳ್ಳಿಂದು ಇಡ್ಲಿ ಟೈಪ್ ಮಾಡಿ ಇದ್ರೊಳಗ ತೆಂಗಿನ ಜುಬ್ರ ತಗೊಂಡು ತಿಕ್ತೀನ್ರಿ, ಬಾಂಡೆಗಳು ಎಲ್ಲಾ ಹಸನ ಆತಾರ ಸರ್. ನಿಮ್ಗೆ ಇನ್ನೊಂದ್ ಹೇಳ್ಬೇಕಪ್ಪ ಅಂದ್ರ ಬಾಂಡೆ ತಿಕ್ಕುದು ಏನ್ ಕೆಮಿಕಲ್ ಯೂಸ್ ಮಾಡ್ತಾರ್ರಿ, ಒಟ್ಟಿಗೆ ಕ್ಯಾನ್ಸರ್. ಮೊದಲು ಹಿಂದಕಿನ ಕಾಲದಾಗ ಬೂದಿ ಹಚ್ಚಿ ತಿಕ್ತಿದ್ರಿ, ಅದೇ ಇದು ನೀವು ಮಾಡಿ. ಹೌದ್ರಿ, ಅದು ಬೂದಿ ಕಿತ್ತ ಇದು ಈಗ ಯಾರ್ಯಾರು ವಿಮ್ ಗಿಮ್ಮ ಅವು ಬರ್ತಾವ್ರಿ, ಅವೆಲ್ಲಕ್ಕೂ ಕ್ಯಾನ್ಸರ್ ಅದ್ರಿ. ಯಾರು ನೀವು ತಂದು ಕೆಮಿಕಲ್ ತಂದು ಮಾಡ್ತೀರಿ, ತಾಟಿಗೆ ಹತ್ತಿದ್ ನಿಮ್ ಹೊಟ್ಟೆ ಹೋಗಿ ಕ್ಯಾನ್ಸರ್ ಆಗುತ್ತೆ. ಈಗ ಬಿಟ್ಟಿದೇವ್ರಿ ಸರ್ ನಾವೆಲ್ಲ, ಈಗ ಕ್ಯಾನ್ಸರ್ ಎಲ್ಲ ಬರ್ಲಕತ್ತಾವ, ಡಯಾಬಿಟಿಸ್ ಎಲ್ಲ ಬರ್ಲಕತ್ತಾವ ಅಂತ ಹೇಳಿ ನಾವ್ ಏನ್ ಮಾಡಿದೇವ್ರಿ, ನಾವ್ ಬರೇ ಬೆಳಿ ಅಷ್ಟೇ ಬೆಳೆಯೋದು ಬೇಡ, ನಾವು ಊಟ ಮಾಡೋದನ್ನು ಒಳ್ಳೆ ಊಟ ಮಾಡ್ಬೋದು. ಹೌದ್ರಿ, ನಾವೆಲ್ಲ ಸಾವಯವದ ಬೆಳ್ಳುಳ್ಳಿ ಬೆಳ್ಕೊತೇವ್ರಿ, ಉಳ್ಳಾಗಡ್ಡಿ ಬೆಳ್ಕೊತೇವ್ರಿ, ಗೋಧಿ ಹಾಕೊಂಡಿದೇವ್ರಿ, ಮತ್ತ ತೊಗರಿ ಉರ್ಕೋತೇವ್ರಿ. ಮಳಿ ಆಗೋಣ ಒಂದೇ ಮಡಿ ಆಗಲಕ್ಕ ತೊಗರಿ ಉರ್ಕೋತೇವ್ರಿ, ಮನಿ ತೊಗರಿ ಬೆಳಿ ಮಾಡ್ಕೊಂಡಿನ್ರಿ, ಮತ್ತೆ ಎಲ್ಲಾ ತರ ಕಾಯಿಪಲ್ಯ ಮಾಡ್ತೇವ್ರಿ, ಹಿಂಗೆಲ್ಲಾ ಮಾಡ್ಕೋತೇವ್ರಿ ಸರ್ ನಾವು. ಬೆಸ್ಟ್ ಮಾಡಿರಿ, ಬೆಸ್ಟ್ ಮಾಡಿ. ರೈತ ಬಂದರೆ ತಿಳಿಸಿದೇನೆಂದರೆ, ಜಗವೆಲ್ಲ ದುಡಿಯುತ್ತಿದೆ ನೋಡಮಿಯದ್ದು, ದುಡಿಯು ತಿನ್ನುವುದೇ ಬಡತನಕ್ಕೆ ಮದ್ದು ಎನ್ನುವ ಹಾಗೆ ನನ್ನ 4 ಎಕರೆ ಹೊಲದಲ್ಲಿ ನನ್ನ ಮಕ್ಕಳನ್ನು ಇಂಥ ಶ್ರೇಷ್ಠ ಶಿಕ್ಷಣ ಕೊಟ್ಟಿದ್ದು ಹೇಗೆ ಅಂದರೆ, ಕೆಲವೊಬ್ಬರು ಮಕ್ಕಳಿಗಾಗಿ ಕೆಲವೊಬ್ಬರು ಆಸ್ತಿ 10 ಎಕರೆ 20 ಎಕರೆ ಮಾಡ್ತಾರೆ. ಅದು ನಾ ಹಂಗೆ ಮಾಡಿಲ್ಲ. ನಾನು 20 ವರ್ಷ ಈ ಕೃಷಿ ಫೀಲ್ಡ್ನಾಗ ಇಳಿದ್ರೆ, ಅದು ನನ್ನ ಆಸ್ತಿ ತೋಳ ಬದಲು ನನ್ನ ಮಕ್ಕಳನ್ನೇ ಇಂಥ ಶ್ರೇಷ್ಠ ಆಸ್ತಿಯನ್ನಾಗಿ ನಿರ್ಮಿಸಲು ನಾನು ನಿಮ್ಮಿಂದ ಹೇಳಲು ನಾನು ಖುಷಿಯಾಗ್ಪಟ್ಟಿರ್ತೀನಿ. ಧನ್ಯವಾದ, ಧನ್ಯವಾದಗಳು ಸರ್, ಧನ್ಯವಾದ. ಅಮೃತ ಉಣಿಸ್ತಾರ, ಅದಕ್ಕೆ ದಯಮಾಡಿ ಇದನ್ನ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ತಿಳ್ಕೊಂಡು ಹೇಳಿ ಇದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಭಾಳ ಮಾತಾಡ್ಬೇಕು ಅವ್ರು ಕೂಡ. ಎಷ್ಟು ಮಾತಾಡಿದ್ರು ಕಡಿಮೆ, ಒಂದು ದಿವಸ ಮಾತಾಡಿದ್ರು ಅಷ್ಟು ಅನುಭವ ಅದ ಅವರಲ್ಲಿ. ಅಕ್ಕ, ನೀವು ಇಬ್ರು ಪರ್ಮಿಷನ್ ಕೊಟ್ಟಿದ್ದು ನೀವು ಅಲ್ಲಿದಿಂದ ನಿಮ್ ಟೈಮ್ ಕೊಟ್ಟು ನಮ್ಮ ಬಳಿ ಬಂದ್ರಿ ಸರ್. ಮಾಡೋದು ನೀವು ಧನ್ಯವಾದಗಳು, ನಿಮ್ಗೆ ನಾವು ಪರ್ಮಿಷನ್ ಕೊಟ್ಟಿದ್ದಕ್ಕ. ಅದಕ್ಕೆ ದಯಮಾಡಿ ಇಲ್ಲಿ ಬಂದು ನೋಡ್ರಿ. ಬಂಗಾರದಂತ ದಂಪತಿಗಳು ಅದರ, ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ಪಾಪ ಅವರು, ನಮ್ಗೆ ಭಾಳ ರೆಸ್ಪೆಕ್ಟ್ ಕೊಟ್ಟರು. ಬನ್ನಿ, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.